ಅವೆಲ್ಲ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳ ಹೆಸರಿನಲ್ಲಿದೆ. ಅದರಲ್ಲಿ 40-50 ವರ್ಷಗಳಿಂದ ಹಲವಾರು ಕುಟುಂಬಗಳು ಅಲ್ಲಿ ವಾಸ ಆಗಿದ್ದಾರೆ. ವಾಸವಾಗಿರೋ ಸಂದರ್ಭದಲ್ಲಿ ಸುಮಾರು 2013ಕ್ಕಿಂತ ಮುಂಚೆ ಆ ಮನೆಗಳಿಗೆ ಕೈಯಲ್ಲೇ ಖಾತೆಯನ್ನು ಬರ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಯಾವಾಗ ಈ ಸ್ವತ್ತು ತಂತ್ರಜ್ಞಾನ ಜಾರಿಗೆ ಬಂತು 2013, ಅದರ ನಂತರ ಈ ಸ್ವತ್ತಲ್ಲಿದ್ರೆ ಮಾತ್ರ ಯಾವುದೇ ಪರಭಾರೆ ಮಾಡ್ಲಿಕ್ಕಾಗಲಿ ಬದಲಾವಣೆ ಮಾಡ್ಲಿಕ್ಕಾಗಲಿ ಈ ಸ್ವತ್ತನ್ನ ಮಾಡ್ದಲೇನೆ ಅವ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ವೆ ಇಲಾಖೆಗೆ ಅರ್ಜಿ ಕೊಟ್ರೆ ಸರ್ವೆ ಮಾಡ್ತಾ ಇಲ್ಲ, ಮೋಜಣಿ ಕಳಿಸಿ ಗ್ರಾಮ ಠಾಣೆಯಿಂದ ಹೊರಗಿದೆ ಅಂತ ಹೊರಗೆ ಮಾಹಿತಿ ಕೊಡ್ತಾ ಇದ್ದಾರೆ. ದಯಮಾಡಿ ಇವರಿಗೆ ಈ ಸ್ವತ್ತು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಹುಶಃ ಕಂದಾಯ ಇಲಾಖೆ 94C ಮತ್ತೆ 94CC ಅಡಿನೂ ಸಹ ಹಕ್ಕುಪತ್ರ ನೀಡ್ಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ದಯಮಾಡಿ ಇದು ನಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಇದೆ. ಸುಮಾರು 50-60 ವರ್ಷಗಳಿಂದ ಇಲ್ಲಿ ವಾಸ ಇದ್ದಾರೆ. ಚಿಕ್ಕಮಗಳೂರು ವಿಧಾನಸಭಾ ವ್ಯಾಪ್ತಿನಲ್ಲಿ, ಅದರಲ್ಲೂ ಚಿಕ್ಕಮಗಳೂರು ನಗರದ ಸುತ್ತಮುತ್ತ ಇರತಕ್ಕಂತ ನಮ್ಮ ತೇಗೂರು ಪಂಚಾಯಿತಿ ಇರ್ಬೋದು, ಅಲ್ಲಂಪುರ ಪಂಚಾಯಿತಿ ಇರ್ಬೋದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಪಂಚಾಯಿತಿ ಅಲ್ಲಿ ಸಮಸ್ಯೆ ಇದೆ. ಈಗ ನಮ್ಮ ಸರ್ಕಾರದಲ್ಲಿ ಇವತ್ತು ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಪ್ರಾಮಾಣಿಕವಾಗಿ ದಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಂತ ಸಚಿವರಿದ್ದಾಗ ಈ ರೀತಿಯ ಸಮಸ್ಯೆಗಳನ್ನ ಅದನ್ನೇ ಪ್ರಶ್ನೆ ಕೇಳ್ತಾ ಇರೋದು. ಅವರುಗಳಿಗೆ ಈ ಖಾತಾ ಮಾಡ್ಕೊಡ್ಲಿಕ್ಕೆ ಏನ್ ತೊಂದರೆ ಆಗಿದೆ ಅದನ್ನ ದಯಮಾಡಿ ಸಚಿವರು ಉತ್ತರ ಕೊಡಬೇಕು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರಾದಂಥ ತಮ್ಮಯ್ಯನವರು ಬೆಳಗಾವಿ ಅಧಿವೇಶನದಲ್ಲೂ ಇದು ಗಮನ ಸೆಳೆದಿದ್ದು ಅಧ್ಯಕ್ಷರೇ. ಅವರ ಗಮನ ಸೆಳೆದಾದ ಮೇಲೆ ನಾವು DC ಅವ್ರ ಜೊತೆ, CEO ಅವ್ರ ಜೊತೆ ನಾನು ಕೂಡ ಚರ್ಚೆ ಮಾಡಿದ್ದೀನಿ. ಅವರ